ಸಂಪೂರ್ಣ ಸೇವಾ ಚಾರಿಟೇಬಲ್ ಟ್ರಸ್ಟ್ನಿಂದ ಮುಂದುವರೆದ ಅನ್ನದಾನ. ಗುರುವಾರದ 73ನೇ ಅನ್ನದಾನದ ವಿಶೇಷತೆ ಏನು ಗೊತ್ತಾ? ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನಡೆಯಿತು ಅನ್ನದಾನ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಸೇವಾ ಕಾರ್ಯ. ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಈ ದಿನದ ಸೇವಾರ್ಥದಾರರು. ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆ ಮತ್ತು ಆಸ್ಪತ್ರೆಗಳ ಮುಖ್ಯಸ್ಥರಾದ ಸ್ವಾಮೀಜಿ. ಸಂಪೂರ್ಣ ಗೌಡ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಂಪೂರ್ಣ ಸೇವಾ ಚಾರಿಟೇಬಲ್ ಟ್ರಸ್ಟ್. ಎಸ್, ದಾನದಲ್ಲಿ ಹಲವಾರು ರೀತಿಯ ದಾನಗಳಿವೆ. ಈ ಪೈಕಿ ಅನ್ನದಾನ ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳ್ತಾರೆ. ಇಂತಹ ಪವಿತ್ರ ಸೇವಾ ಕಾರ್ಯವನ್ನ ಸಂಪೂರ್ಣ ಸೇವಾ ಚಾರಿಟೇಬಲ್ ಟ್ರಸ್ಟ್ ನಿಸ್ವಾರ್ಥ ಮನೋಭಾವದಿಂದ ಮಾಡ್ತಾ ಇದ್ದು ಪ್ರತಿ ಗುರುವಾರ ಅನ್ನದಾನ ಮಾಡುತ್ತಾ ಬಂದಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಇವತ್ತು ಸಂಪೂರ್ಣ ಸೇವಾ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ 73ನೇ ಅನ್ನದಾನ ಕಾರ್ಯಕ್ರಮ ನಡೆಸಿ ಹಸಿದ ಜೀವಗಳಿಗೆ ಹೊಟ್ಟೆ ತುಂಬಿಸುವ ಮಹತ್ವದ ಕೆಲಸವನ್ನ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬಳಿ ಅನ್ನದಾನ ಮಾಡಿ ಧನ್ಯತೆ ಮೆರೆಯಲಾಯಿತು. ಯಲಹಂಕದಲ್ಲಿರುವ ಶ್ರೀ ದುರ್ಗಾ ಉಪಹಾರ ಮಂದಿರದಲ್ಲಿ ನೂರಾರು ಜನರಿಗೆ ರುಚಿಕರವಾದ ಉಪಹಾರ ತಯಾರಿಸಿಕೊಂಡು ಅದನ್ನು ವಾಹನದ ಮೂಲಕ ಕೊಂಡೊಯ್ದು ಅನ್ನದಾನ ಮಾಡುವ ಮೂಲಕ ಸಮಾಜಕ್ಕೆ ಅಳಿಲು ಸೇವೆ ಮಾಡಲು ಶ್ರೀಮತಿ ಸಂಪೂರ್ಣ ಗೌಡರವರ ನೇತೃತ್ವದ ಸಂಪೂರ್ಣ ಸೇವಾ ಚಾರಿಟೇಬಲ್ ಟ್ರಸ್ಟ್ ಮುಂದಾಗಿದೆ. ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆ ಮತ್ತು ಆಸ್ಪತ್ರೆಗಳ ನಿರ್ದೇಶಕರು ಹಿರಿಯರು ಆದ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಗಳು ಈ ವಾರ ಅನ್ನದಾನದ ಸೇವಾರ್ಥದಾರರಾಗಿದ್ದು ಸಂಪೂರ್ಣ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅನ್ನದಾನ ಸ್ವೀಕರಿಸಿದ ನೂರಾರು ಜನ ಅನ್ನದಾನ ಸ್ವೀಕರಿಸಿ ಧನ್ಯತರಾದರು. ಸಂಪೂರ್ಣ ಗೌಡ ಚಂದ್ರಶೇಖರ್ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ನಾನು ಸುಮಾರು 1.5 ತಿಂಗಳಿಂದ ಪ್ರಸಾದ ಸ್ವೀಕರಿಸ್ತಾ ಇದ್ದೀನಿ. ನಾನು ಕೈ ಜೋಡಿಸ್ಬೇಕಂತ ಇಚ್ಛೆ ಇದೆ. ನಾನು ಈ ಆಫೀಸ್ಗೆ ಹೋಗಿ ನಾನು ಏನು ಕೈಯಲ್ಲಿ ಸೇವೆ ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ಸೇವೆ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಸಂಪೂರ್ಣ ಬಡವ್ರಿಗಂತ ಅವರು ವಾರ ಗುರುವಾರ ಎಲ್ಲರೂ ಒಂದು 300-400 ಜನ ಅವರು ಊಟ ಕೊಡ್ತಾರೆ. ತುಂಬ ಜನ ಖುಷಿ ಪಟ್ಕೊಂಡು ಅವರು ಹೊಟ್ಟೆ ಹಸಿಗೆ ಕೊಟ್ಟು ಇವಾಗ ವ್ಯಾಪಾರ ಮಾಡ್ತಾರೆ, ಹೊಟ್ಟೆ ಹಸಿಗೆ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೇದಾಯಿತು ಸರ್. ಏನು ಮಾಡಬೇಕೋ ಮಾಡಿ ಒಳ್ಳೇದು ಮಾಡ್ತಾರೆ ಸರ್. ಅವರು ತುಂಬ ಖುಷಿಯಾಗಿ ಪಟ್ಕೊಂಡು ಎಷ್ಟೋ ಜನ ಊಟ ಹೇಳ್ತಾರೆ ಬಂದುಬಿಡ್ತಾರೆ. ನಾವು ಊಟ ಅವ್ರು ಕೊಡೋದಕ್ಕೆ ನಮಗೂ ತುಂಬ ಉಳಿತಾಯ ಆಯಿತು, ತುಂಬ ಸಂತೋಷ ಆಯಿತು. ಸಂಪೂರ್ಣ ಚಾರಿಟೇಬಲ್ ಟ್ರಸ್ಟ್ ಅಂತ ಗುರುವಾರ ಪ್ರತಿ ಗುರುವಾರ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರ ಅನ್ನದಾನ ಮಾಡ್ತಾ ಇದ್ದಾರೆ. ಇದು ಬಡವ್ರಿಗಂತ ಅಲ್ಲ, ಎಲ್ರಿಗೂ ಇಲ್ಲ. ನಾವು ಬಡವರಂತ ಅಂತ ಹೇಳಿಲ್ಲ, ಎಲ್ರಿಗೂ ತಿನ್ಬೋದು, ಎಲ್ಲರಿಗೂ ಸೌಕರ್ಯವಾಗುತ್ತೆ. ನಮ್ಮ ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಅನ್ನದಾನದಿಂದ. ಅದಕ್ಕೋಸ್ಕರ 4-5 ಜನ ಕಾಯ್ಕೊಂಡಿರ್ತಾರೆ, ಗಾಡಿ ಯಾವಾಗ ಬರುತ್ತೆ ಅಂತ. ಆ ಥರ 4-5 ಜನ ನೋಡಿದ್ದೀನಿ ಲೇಡೀಸ್ಗಳನ್ನ. ಇದು ತುಂಬ ಚೆನ್ನಾಗಿದೆ. ಇದನ್ನ ಹಾಗೆ ಮುಂದೆ ಓಡಿಸ್ಬೇಕಂತ ನನ್ನ ಕೋರಿಕೆ. ಎಲ್ಲರಿಗೂ ಆಶೀರ್ವಾದ ಮಾಡಲಿ. ತುಂಬ ಸಂತೋಷ.
ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.